ಇದು ಬಾರ್ಡರ್ ವರ್ಕನ್ನು ಹಾಕಲಾಗಿದೆ ಮತ್ತು ಇಲ್ಲಿ ಒಂದು ಬಿಗ್ ಬೂಟೀಸನ್ನು ಆ್ಯಡ್ ಮಾಡಿ ಮತ್ತು ಇಲ್ಲಿ ಸ್ಮಾಲ್ ಬೂಟೀಸನ್ನು ಆ್ಯಡ್ ಮಾಡಲಾಗಿದೆ. ಈ ವರ್ಕ್ ತುಂಬ ಫಿನಿಶಿಂಗ್ ತುಂಬ ನೀಟಾಗಿರೋದ್ರಿಂದ ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ ನೋಡ್ರಿ ಈ ಡಿಸೈನು. ಇದು ಫ್ರಂಟ್ ನೆಕ್ಕು ಮತ್ತು ಇದು ಡಿಸೈನು ಬ್ಯಾಕ್ ಡಿಸೈನ್. ಇದು ಈ ಥರ ಬಂದಿದೆ. ಈ ಥರ ನೆಕ್ ಶೇಪ್ ಬಂದಿದೆ. ಇದು ತುಂಬ ಟ್ರೆಂಡಿಯಾಗಿರುವಂತಹ ಡಿಸೈನು. ಇದು ನ್ಯೂ ಡಿಸೈನ್. ಇದು 500 to 600 ರೂಪೀಸಲ್ಲಿ ಹಾಕ್ಬೋದು. ಇದಕ್ಕೆ ಜರಿ ವರ್ಕನ್ನು ಹಾಕಲಾಗಿದೆ. ಇದು ಒಂದು ಮದುವೆಗೆ ಒಬ್ಬರು ಹಾಕ್ಸ್ಕೊಂಡಿದ್ರು ಆ ಡಿಸೈನ್. ಇದು ಅವರು ನೀವೇ ಸೆಲೆಕ್ಟ್ ಮಾಡಿ ಅಂತ ಹೇಳಿದರು, ಅದಕ್ಕೆ ನಾವೇ ಸೆಲೆಕ್ಟ್ ಮಾಡಿ ಹಾಕಿದ್ದೇವೆ. ಅದು ಸೀರೆ ಬಂದು ಈ ಥರ ಇದೆ ನೋಡಿ ಸೀರೆ. ಇಲ್ಲೆಲ್ಲ ಕುಂದನ್ಸ್ ವರ್ಕನ್ನು ಮಾಡಲಾಗಿದೆ. ಇದು ಮ್ಯಾಂಗೋ ಶೇಪಲ್ಲಿ ಬಂದು ಇಲ್ಲಿ ಚಿಕ್ಕ ಲೀಫ್ ಡಿಸೈನ್ ಬಂದಿದೆ. ಇದು ಸಹ ತುಂಬಾ ಸಿಂಪಲ್ಲಾಗಿ ತುಂಬಾ ಟ್ರೆಂಡಿಯಾಗಿದೆ. ಇದು ನೆಕ್ ಡಿಸೈನ್. ಇದು ನೋಡಿ ಈ ಥರ ಜರಿ ವರ್ಕಲ್ಲಿ ಮಾಡಲಾಗಿದೆ ನೆಕ್ ಡಿಸೈನ್. ಇದಕ್ಕೆ ಕುಂದನ್ಸನ್ನು ಸಹ ಹಚ್ಚಿದ್ದೇವೆ. ಈ ಥರ ಇದೆ ಡಿಸೈನ್ಸ್. ಈ ಒಂದು ಸೀರೆನ ಕೊಟ್ಟಿದ್ರು. ಈ ಸೀರೆ ಪ್ರೈಸ್ ಬಂದು 2500 ಇರ್ಬೋದು. ಅದಕ್ಕೆ ಅವರು ಲೈನ್ಸ್ ಡಿಸೈನನ್ನು ಹೇಳಿದರು. ಅದಕ್ಕೆ ಹಾಕಿರುವಂತಹ ಲೈನ್ಸ್ ಡಿಸೈನ್ಸ್ ಇವು. ಇದಕ್ಕೆ ನಾವು ಇನ್ನೂ ಕುಂದನ್ಸನ್ನು ಹಚ್ಚಿಲ್ಲ. ಹಚ್ಚಿದ ನಂತರ ಮತ್ತೆ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಇನ್ನೂ ನಾವು ಥ್ರೆಡ್ಸನ್ನು ರಿಮೂವ್ ಮಾಡಬೇಕಾಗಿದೆ. ಈ ಥರ ಬಂದಿದೆ. ಇದು ಫುಲ್ ಆದ ನಂತರ ಮತ್ತೆ ವಿಡಿಯೋ ಮಾಡೋಣ. ಇದು ಒಂದು ಬಿಗ್ ಡಿಸೈನ್. ಇದು ಬಿಗ್ ಬುಟ್ಟೀಸನ್ನು ಹಾಕಲಾಗಿದೆ. ಅವರು ನೀವೇ ನೋಡಿ ಹಾಕಿ ಅಂತ ಹೇಳಿದ್ರಲ್ವ, ಅದಕ್ಕೆ ನಾವು ಬಿಗ್ ಬುಟ್ಟೀಸನ್ನು ಟ್ರೆಂಡಿಯಾಗಿರುವಂತಹ ಬುಟ್ಟೀಸನ್ನು ಹಾಕಲಾಗಿದೆ. ಇದ್ರದ್ದು ನೆಕ್ ಡಿಸೈನ್ ಬಂದು ಈ ಥರ ಇದೆ. ಮತ್ತು ಕೆಳಗಡೆ ಬಾರ್ಡರು ಮತ್ತು ಬುಟ್ಟೀಸನ್ನು ಹಾಕಲಾಗಿದೆ. ಇದಕ್ಕೆ ಜರಿ ವರ್ಕನ್ನು ಹಾಕಲಾಗಿದೆ. ಇದು ಥ್ರೆಡ್ ವರ್ಕು ರಾಯಲ್. ಇದು ಜರಿ ವರ್ಕನ್ನು ಹಾಕಲಾಗಿದೆ. ಇದು ಸಹ ತುಂಬಾ ಚೆನ್ನಾಗಿ ಬಂದಿತ್ತು. ಅವರು ನೀವೇ ನೋಡಿ ಹಾಕಿ ಅಂತ ಹೇಳಿದರು, ಅದಕ್ಕೆ ಈ ಡಿಸೈನನ್ನು ನಾವೇ ನೋಡಿ ಹಾಕಿದ್ದೀವಿ ಫ್ರೆಂಡ್ಸ್. ಇದು ಒಂದು ಡಿಸೈನ್. ಇದಕ್ಕೆ ನಾವಿನ್ನೂ ಥ್ರೆಡ್ಸ್ ಕಟ್ ಮಾಡಿಲ್ಲ. ಅವರ ಸಾರಿಯಲ್ಲಿ ಮ್ಯಾಂಗೋ ಬಂದಿರೋದ್ರಿಂದ ನಾನು ಮ್ಯಾಂಗೋ ಬುಟ್ಟೀಸನ್ನು ಆ್ಯಡ್ ಮಾಡಿದ್ದೇನೆ. ಇದು ಸಹ ತುಂಬ ಸಿಂಪಲ್ ಆಗಿದ್ರು ಡಿಸೈನ್ ಮಾತ್ರ ತುಂಬ ಸೂಪರ್ ಆಗಿದೆ. ಇದಕ್ಕೂ ಸಹ ಕುಂದನ್ಸನ್ನು ಹಚ್ಚಿಲ್ಲ. ಥ್ರೆಡ್ಸ್ ಕಟ್ ಮಾಡಿ ಕುಂದನ್ಸನ್ನು ಹಚ್ಚಬೇಕಾಗತ್ತೆ. ನಾನು ಹಾಗೆ ಸುಮ್ಮನೆ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದಕ್ಕೆ ನಾವಿನ್ನೂ ಥ್ರೆಡ್ಸ್ ಕಟ್ ಮಾಡಬೇಕು. ಇದು ತುಂಬ ಸಿಂಪಲ್ ಆಗಿರುವಂತಹ ಡಿಸೈನು. ಇದಕ್ಕೆ ನಾವು ಕುಂದನ್ಸನ್ನು ಹಚ್ಚಿದ್ದೇವೆ. ಈ ಥರ ಇದೆ. ಇದು ಕಟ್ ವರ್ಕಲ್ಲಿ ಬಂದಿರೋದ್ರಿಂದ ತುಂಬ ಸಿಂಪಲ್ಲಾಗಿ ನಾವು ಆರಾಮ್ಸೆ 500 to 600 ರೂಪೀಸಲ್ಲಿ ಹಾಕ್ಬೋದು. ಇದೂ ಸಹ
ಸ್ಲೀವ್ಸ್ಗೆ ನಾವು ಕುಂದನ್ಸನ ಹಚ್ಚಿದ್ದೇವೆ. ಇದು ನೆಕ್ ಫ್ರಂಟ್ ಡಿಸೈನ್, ಇದು ಫ್ರಂಟ್ ನೆಕ್ಕು, ಇದು ಬ್ಯಾಕ್ ನೆಕ್, ಇದು ಬ್ಯಾಕ್ ನೆಕ್ ಡಿಸೈನು. ಈ ಥರ ಕಟ್ ವರ್ಕಲ್ಲಿ ಬಂದಿತ್ತು ನೋಡಿ. ತುಂಬಾ ಸಿಂಪಲ್ಲಾಗಿ ಕೇಳೋರಿಗೆ ಈ ವರ್ಕನ್ನು ಹಾಕ್ಬೋದು. ಇದು ಒಂದು ಮ್ಯಾಂಗೋ ಶೇಪಲ್ಲಿರುವಂತಹ ಡಿಸೈನು. ಇದು ನಾವು ಆವಾಗ ಚಿಕ್ಕ ಮಿಷನಲ್ಲಿ ಹಾಕಿದ್ವಿ ಫ್ರೆಂಡ್ಸ್. ಮತ್ತೆ ನಮಗೆ ಅಳತೆಯನ್ನು ಕೊಟ್ಟಿದ್ದಾರೆ. ಇದು ಸಹ ತುಂಬ ಚೆನ್ನಾಗಿ ಬಂದಿದೆ ವರ್ಕ್. ಇದಕ್ಕೆ ಅವರು ಬಿಗ್ ಬುಟೀಸನ್ನು ಹೇಳಿದರು. ನಾವು ಚಿಕ್ಕ ಮಿಷನ್ ಇದ್ದಾಗ ಹಾಕಿದಂತಹ ಡಿಸೈನು ಮತ್ತೆ ಅಳತೆಗೆ ಕೊಟ್ಟಿದ್ದಾರೆ. ಇದು ಈಗ ತುಂಬ ಟ್ರೆಂಡಿಯಾಗಿರುವಂತಹ ಡಿಸೈನ್. ಇದು ನೆಕ್ ಡಿಸೈನು ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಸ್ಲೀವ್ಸ್ ಡಿಸೈನು. ಎರಡು ಕಡೆ ಇದೇ ಥರ ಸ್ಲೀವ್ಸ್ ಬಂದಿದೆ. ಇದು ಈ ಡಿಸೈನು ತುಂಬಾ ಫಿನಿಶಿಂಗ್ ನೀಟಾಗಿ ಬಂದಿದೆ. ಇನ್ನೂ ನಾವು ಥ್ರೆಡ್ಸ್ ಕಟ್ ಮಾಡಿಲ್ಲ ಫ್ರೆಂಡ್ಸ್. ಬಿಗ್ ಬುಟ್ಟೀಸು ಮತ್ತು ಸ್ಮಾಲ್ ಬುಟ್ಟೀಸು ಎಲ್ಲವನ್ನು ಇಟ್ಟು ಇನ್ನೂ ನೆಕ್ ಡಿಸೈನ್ ಹಾಕಿಲ್ಲ. ಈಗ ತುಂಬ ವರ್ಕ್ ಬ್ಯುಸಿ ಇರೋದ್ರಿಂದ ನಾವು ಡೈಲಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಮತ್ತೆ ಕಂಟಿನ್ಯೂ ಮಾಡೋಣ. ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್. ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಒಂದು ವಾರದಲ್ಲಿ ನಾವು ಹಾಕಿರುವಂತಹ ಡಿಸೈನ್ಸ್ಗಳನ್ನು ನೋಡೋಣ ಬನ್ನಿ. ಈಗ ಬ್ಲೌಸಸ್ಸು ತುಂಬ ಆರ್ಡರ್ಸ್ಗಳು ಬಂದುಬಿಟ್ಟಿವೆ. ಅದಕ್ಕೆ ನಮಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ಕ್ಷಮೆ ಇರಲಿ. ಬಟ್ ಡಿಸೈನ್ಸ್ಗಳು ಕೆಲವೊಂದಷ್ಟನ್ನು ನಮ್ಮ ರೆಗ್ಯುಲರ್ ಕಸ್ಟಮರು ತಗೊಂಡು ಹೋಗಿದ್ದಾರೆ. ಇನ್ನೂ ಸ್ವಲ್ಪ ಮಾತ್ರ ಉಳಿದಿವೆ. ಆ ಡಿಸೈನ್ಸ್ಗಳು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿರಿ. ಈ ಸೀಸನ್ನು ತುಂಬಾ ಬ್ಲೌಸಸ್ಗಳು ಬರ್ತಾಯಿವೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಡಿಸೈನು. ಈ ಥರ ಫ್ಲವರು. ಈ ಬ್ಲೌಸು ಬಟ್ಟೆ ಇದು ಉದ್ದ ಇತ್ತು ಫ್ರೆಂಡ್ಸ್. ಬಟ್ ಬಟ್ಟೆ ಅಗಲ ಅಷ್ಟೊಂದು ಇರಲಿಲ್ಲ. ಅದಕ್ಕೆ ನಾವು ಡಿಸೈನನ್ನು ಚಿಕ್ಕದು ಮಾಡಿ ಈ ಡಿಸೈನನ್ನು ಹಾಕಿದ್ದೇವೆ. ಇದು ಒಂದು ನ್ಯೂ ಡಿಸೈನ್ ತರಿಸ್ತಿದ್ವಿ ನಾವು. ತರಿಸಿದ ಡಿಸೈನ್ನಲ್ಲಿ ಈ ಥರ ವರ್ಕ್ ಬಂದಿದೆ. ನಾವು ಕುಂದನ್ಸನ್ನು ಹಚ್ಚಿದ್ದೇವೆ. ಇದನ್ನು ತೊಗೊಂಡು ಹೋಗೋಕ್ಕೆ ಅವರು ಬರ್ತಾರೆ. ಅದಕ್ಕೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿರಿ. ಇದು ಹ್ಯಾಂಡ್ಸಿನ್, ಇದು ನೆಕ್ ಡಿಸೈನು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೆಕ್ ಡಿಸೈನು ನೋಡಿ. ಇದನ್ನು ನಾವು 600 to 700 ರೂಪೀಸಲ್ಲಿ ಹಾಕ್ಬೋದು. ಯಾಕೆಂದರೆ ಇದರಲ್ಲಿ ಇದು ಮನುಷ್ಯ ಹಗ್ಗ ತಗಲ್ಲ. ಹಾಂ, ಹೆಂಗೆ ಇಳಿಸ್ತಾರೆ ನೋಡಮ್ಮ ಅಂತ ನಾನು ವಿಡಿಯೋ ಮಾಡಕ್ಕೆ. ಶಿವ ರೂಢಿ ಐತೇನಲ್ಲ, ನೀವು ಒತ್ತುತ್ತೀರ? ಹುಷಾರಪ್ಪ, ಚಲತ್ನಾಗೆ ತಿಳಿಸ್ಬಿಡು.
ಅಂದ್ರೆ ವೇಟ್ ಜಾಸ್ತಿ ಇದ್ದವ್ರಿಗೆ ಏರೋಕ್ಕಾಗಲ್ಲಲ್ಲ. ಓಡಿ ಆದ್ರೆ ಸರಿಯಾಗುತ್ತೆ. ಹಾಂ, ನಿಮಗೆ ರೂಢಿ ಆಗೈತೇನಲ್ಲ. ಅದಕ್ಕೆ ನಾನು ನಿಮಗೆ ಅನುಭವ ಇದ್ರೆ ಹತ್ತಪ್ಪ, ಇಲ್ಲಕ್ರ ಇಲ್ಲ ಅಂತಂದೆ ನಾನು. ಏ ಜಿಮ್ಮಿ ಪಪ್ಪಾಯ ಹ್ಞೂ ಹೌದು, ಇಡಬೇಕು ಸ್ವಲ್ಪ ದೊಡ್ಡದಾಗ್ಲ ಅಂದ್ಬಿಟ್ಟು. ಇವಾಗಿಟ್ಟರೆ ಬೇಸಾಗುತ್ತೆ. ಹೌದೌದು. ದೊಡ್ಡದಾದ್ರೆ ಬರಲ್ಲ. ಹ್ಞೂ ಜಿಮ್ಮಿ ಇಲ್ಲಿ ಬಾ. ಇಲ್ಲಿ ಏನಪ್ಪ? ಇಲ್ಲ 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 ಜಗಲ್ಲ, ಅದು ಅಷ್ಟು ಇದಿಲ್ಲ ಜಿಮ್ಮಿ. ಸಾಹಸವಯವ ಗಂಡು ಮಕ್ಕಳು ಎಲ್ಲರಿಗೂ ಬರಲ್ಲ ಅದು. ಫುಲ್ ಕಾಯಿ ಐತಿ. ಸೇಫ್ಟಿಗೆ ಏನಾದರೂ ಹಾಕ್ಕೋಬೇಕು ನೀವು. ಒಂದು ಜಾಕೆಟನ್ನು, ಹೆಲ್ಮೆಟ್ ಇಂಥವು ಏನು ಹಾಕ್ಯಣಲ್ಲ, ಇಲ್ಲ ಹಾಕ್ಕೋಬೇಕು. ಹೇಳ್ಬೇಕು ನೀವು. ಜಾಕೆಟು ಹೆಲ್ಮೆಟು ಹಾಕ್ಯಂದು ಸೇಫ್ಟಿ ಇಟ್ಕೊಂಡು ಏರ್ಬೇಕು. ಏನು ನೆಲ್ಲಿಕಾಯಿ ಹ್ಞೂ ನೆಲ್ಲಿಕಾಯಿ ಹ್ಞೂ ಜಿಮ್ಮಿ ಇಲ್ವಾ ಜಿಮ್ಮು?